ಜೈ ಶ್ರೀ ಗಣೇಶ. ನಮಸ್ಕಾರ ಸ್ನೇಹಿತರೆ. ಮಂಡ್ಯ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರ ಮೇಲ್ಕೋಟೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನಿಲ್ಲಿ ನಿಮ್ಮಲ್ಲಿ ಚಿಕ್ಕದಾಗಿ ಹಂಚ್ಕೊಳ್ತಾ ಇದ್ದೀನಿ. ಮೇಲ್ಕೋಟೆ ಅಂದರೆ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಆ ಒಂದು ಸುಂದರವಾದ ಚೆಲುವನಾರಾಯಣ ಮೂರ್ತಿ. ಎಂತಹ ಅದ್ಭುತವಾದ ಮೂರ್ತಿ ಅಂತಂದರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ನಾವು ಮೇಲ್ಕೋಟೆ ಅಂದರೆ ಕೇವಲ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವರನ್ನ ಮಾತ್ರ ದರ್ಶನ ಮಾಡ್ತೀವಿ ಅಲ್ಲ. ಮೇಲ್ಕೋಟೆ ಅಂತ ಬಂದ ತಕ್ಷಣ ಸುತ್ತಮುತ್ತ ನೋಡುವಂಥ ಪ್ರೇಕ್ಷಣೀಯ ಸ್ಥಳಗಳು ಕೂಡ ತುಂಬ ಇದೆ. ಹೀಗೆ ಇಲ್ಲಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಒಂದು ದೇವರ ಪ್ರತಿಷ್ಠಾಪನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಥೆ ಇದೆ. ಈ ಒಂದು ಕ್ಷೇತ್ರನ ಮೊದಲು ಅಂದರೆ ಕೃತಯುಗದಲ್ಲಿ ವೇದಾದ್ರಿ ಅಂತ ಕರಿತಿದ್ರು. ತ್ರೇತಾಯುಗದಲ್ಲಿ ರಾಮದೇವರು ಇಲ್ಲಿ ಭೇಟಿಯಾಗಿದ್ದರಿಂದ ಇದನ್ನು ನಾವು ನಾರಾಯಣಾದ್ರಿ ಅಂತಲೂ ಕರಿತಿದ್ರು. ಹಾಗೆ ದ್ವಾಪರ ಯುಗದಲ್ಲಿ ಕೃಷ್ಣ ಬಲರಾಮರು ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದರಿಂದ ಇದನ್ನು ಯಾದವಾದ್ರಿ ಅಂತಲೂ ಕರಿತಿದ್ರು. ಆದರೆ ಕಲಿಯುಗದಲ್ಲಿ ಈ ಒಂದು ಕ್ಷೇತ್ರನ ಮೇಲ್ಕೋಟೆ ಅಂತ ಕರೀತಾರೆ. ಹಾಗೆ ಈ ಒಂದು ಕ್ಷೇತ್ರವನ್ನು ಸಮಸ್ತ ಯುಗಗಳಿಂದಲೂ ಕೂಡ ದಕ್ಷಿಣ ಬದರಿಕಾಶ್ರಮ ಅಂತಲೇ ಕರಿತಾ ಬಂದಿದ್ದಾರೆ. ಯಾರಿಗೆಲ್ಲ ಬದರಿ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡೋಕ್ಕಾಗಲ್ವೋ ಅಂಥವರು ಕೂಡ ಮೇಲ್ಕೋಟೆಗೆ ಬಂದು ಚೆಲುವನಾರಾಯಣ ಸ್ವಾಮಿ ದೇವರ ದರ್ಶನವನ್ನು ಮಾಡೋದ್ರಿಂದ ಅಲ್ಲಿಗೋದಷ್ಟೇ ಪುಣ್ಯ ಸಿಗುತ್ತೆ ಅನ್ನೋ ಒಂದು ಮಾತಿದೆ. ಇನ್ನು ಇಲ್ಲಿ ಚೆಲುವನಾರಾಯಣ ಸ್ವಾಮಿಯ ದೇವರ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗಿದ್ದು, ಇಲ್ಲಿ ಆ ವಿಗ್ರಹ ಬಂದಿದ್ದು ಹೇಗೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆನ ಹೇಳ್ತಾರೆ. ಏನಪ್ಪ ಅಂದರೆ, ಬ್ರಹ್ಮದೇವರು ವಿಷ್ಣುವಿನ ಬಳಿ ಪೂಜೆಗಾಗಿ ಒಂದು ಮೂರ್ತಿ ಅಥವಾ ವಿಗ್ರಹ ಬೇಕು ಅಂತ ಕೇಳ್ತಾರೆ. ಆಗ ಭಗವಾನ್ ವಿಷ್ಣು ಒಂದು ವಿಗ್ರಹವನ್ನು ಬ್ರಹ್ಮದೇವರಿಗೆ ಕೊಡ್ತಾರೆ. ತದನಂತರ ಬ್ರಹ್ಮದೇವರು ಆ ಒಂದು ವಿಗ್ರಹವನ್ನು ತಮ್ಮ ಮಾನಸ ಪುತ್ರರಾದಂತಹ ಸನತ್ ಕುಮಾರರಿಗೆ ಕೊಡುತ್ತಾರೆ. ಆ ಸನತ್ ಕುಮಾರರು ಆ ವಿಗ್ರಹವನ್ನು ಈ ಒಂದು ಕ್ಷೇತ್ರಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ಒಂದು ಕಥೆ ಇದೆ. ಆದರೆ ಆ ಒಂದು ವಿಗ್ರಹ ಇರುವಿಕೆ ಯಾರ ಒಂದು ಅನುಭವಕ್ಕೂ, ಜನಗಳ ಅನುಭವಕ್ಕೂ ಕೂಡ ಬಂದಿರೋದಿಲ್ಲ. ಹಾಗಾಗಿ ಅದರ ಮೇಲೆ ಸುಮಾರು ವರ್ಷಗಳ ನಂತರ ಅದರ ಮೇಲೆ ಹುತ್ತನೇ ಬೆಳ್ಕೊಂಡಿತ್ತು ಅನ್ನೋ ಒಂದು ಕತೆ ಇದೆ. ಇಲ್ಲಿಗೆ ರಾಮಾನುಜಾಚಾರ್ಯರು ಬಂದು ತಪಸ್ಸನ್ನು ಮಾಡ್ತಾ ಇದ್ದಂಥ ಸಮಯದಲ್ಲಿ ಅವರಿಗೆ ಒಂದು ದೈವ ಸಂಕಲ್ಪ ಆಗುತ್ತೆ. ನಾನು ಈ ಕ್ಷೇತ್ರದಲ್ಲಿ ಹುತ್ತದಲ್ಲಿ ಇದ್ದೀನಿ, ನನ್ನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಆ ಒಂದು ಸಂಕಲ್ಪ ಆಗಿರುತ್ತೆ. ಇದನ್ನು ತಿಳಿದಂಥ ರಾಮಾನುಜಾಚಾರ್ಯರು ರಾಜ ವಿಷ್ಣುವರ್ಧನನಿಗೆ ಈ ವಿಚಾರವನ್ನು ತಿಳಿಸ್ತಾರೆ. ಆಗ ರಾಜ ವಿಷ್ಣುವರ್ಧನ ಆ ಒಂದು ವಿಗ್ರಹವನ್ನು ಹೊರಗೆ ತೆಗೆದು ಪುನರ್ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಈ ರೀತಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಅಲ್ಲಿ ನೆಲೆ ನಿಂತಿರೋದಕ್ಕೆ ಕಥೆಯನ್ನು ಹೇಳಲಾಗುತ್ತೆ. ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ವೈರ್ಮುಡಿ ಉತ್ಸವ ವಿಶ್ವವಿಖ್ಯಾತವಾದಂಥದ್ದು. ಇದನ್ನು ನೋಡೋದಕ್ಕೆ, ಇದನ್ನು ಕಣ್ತುಂಬಿಕೊಳ್ಳೋಕ್ಕೆ ದೇಶದ ಮೂಲೆ ಮೂಲೆಯಿಂದನೂ ಕೂಡ ಜನ ಬರ್ತಾರೆ. ಇಲ್ಲಿ ಉತ್ಸವ ಮೂರ್ತಿಗೆ ವಜ್ರಖಚಿತ ವೈರ್ಮುಡಿ ಕಿರೀಟವನ್ನು ಅಲಂಕರಿಸಿರ್ತಾರೆ. ನೋಡೋದಕ್ಕೆ ಮಾತ್ರ 2 ಕಣ್ಣು ಸಾಲದು. ಹಾಗೆ ಈ ಕಿರೀಟದ ಮೇಲೆ ಸೂರ್ಯನ ಬೆಳಕು ಬೀಳಬಾರ್ದು ಅನ್ನೋ ಒಂದು ಮಾತಿದೆ. ಹಾಗಾಗಿ ಈ ಒಂದು ಉತ್ಸವವನ್ನು ರಾತ್ರಿ ಹೊತ್ತು ಬೆಳಗಿನ ಜಾವದ ಒಳಗಡೆ, ಅಂದರೆ ಬೆಳಗಿನ ಜಾವ 5 ಗಂಟೆ ಒಳಗಡೆ ಈ ಒಂದು ಉತ್ಸವವನ್ನು ಸಂಪೂರ್ಣಗೊಳಿಸ್ತಾರೆ. ಇಲ್ಲಿನ ಕಲ್ಯಾಣಿ ಅಂತೂ ನೋಡೋಕ್ಕೆ ತುಂಬ ಅದ್ಭುತವಾದಂಥದ್ದು. ಹಾಗೆ ರಾಯಗೋಪುರ, ಇದು ಕೂಡ ತುಂಬಾ ಪ್ರಸಿದ್ಧವಾದಂಥ ಒಂದು ಗೋಪುರ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಸಾಕ್ಷಾತ್ ಪ್ರಹ್ಲಾದ ರಾಜರೇ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಲಾಗುವಂತಹ ಯೋಗ ಮುದ್ರೆಯಲ್ಲಿ ಕುಳಿತಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂತಂದರೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ಮೆಟ್ಲು ಅಂತಂದರೆ ಸ್ಟೆಪ್ಸ್ ಮಾತ್ರ ತುಂಬಾ ದೊಡ್ಡದಾದಂಥ ಒಂದು ಸ್ಟೆಪ್ಸ್ ಇರುತ್ತೆ. ತುಂಬಾ ಕಷ್ಟ ಹತ್ತೋದಕ್ಕೆ. ಬಟ್ ಏನಂತಂದರೆ ಇಲ್ಲಿ ಮೆಟ್ಲುಗಳನ್ನ ಮಾಡಿರೋದಿಲ್ಲ, ಬಂಡೆಕಲ್ಲನ್ನೇ ಮೆಟ್ಲುಗಳಾಗಿ ಕೊರೆದಿರ್ತಾರೆ. ಟ್ರೆಕ್ಕಿಂಗ್ ಮಾಡೋರ್ಗಂತೂ ಒಳ್ಳೆ ಪ್ಲೇಸ್ ಅಂತಲೇ ಇದನ್ನು ನಾವು ಹೇಳ್ಬೋದು. ಇನ್ನು ಇದನ್ನು ಹತ್ಕೊಂಡು ನಾವು ಯೋಗ ನರಸಿಂಹಸ್ವಾಮಿ ದೇವರ ದರ್ಶನ ಮಾಡ್ತೀವಿ ಅಂತಂದರೆ ಆ ಒಂದು ಸುಂದರವಾದ ಮೂರ್ತಿಯನ್ನು ನೋಡ್ತಿದ್ದಂಗೆ ನಾವು ಹತ್ಕೊಂಡು ಹೋದಂತಹ ಎಲ್ಲ ಆಯಾಸನೂ ಕೂಡ ಪರಿಹಾರ ಆಗೋಗುತ್ತೆ. ಅಷ್ಟು ಸುಂದರವಾದ ಮೂರ್ತಿ. ಯೋಗದಲ್ಲಿ ಆನಂದವಾಗಿರುವಂಥ ಮೂರ್ತಿನೇ ಯೋಗ ನರಸಿಂಹಸ್ವಾಮಿ ಮೂರ್ತಿ. ನೋಡಲಿಕ್ಕೆ ಮಾತ್ರ ತುಂಬ ಸುಂದರವಾದಂಥದ್ದು. ಇನ್ನು ದೇವಸ್ಥಾನದ ಹಿಂಭಾಗದಲ್ಲಿ ಅಕ್ಕ ತಂಗಿರ ಕೊಳ ಅಂತ 2 ಕೊಳಗಳಿದೆ. ಇದರಲ್ಲಿ ಅಕ್ಕನ ಕೊಳ ಚಿಕ್ಕದಾಗಿರುತ್ತೆ ಮತ್ತು ಸ್ವಲ್ಪ ಗಲೀಜಾಗಿರುತ್ತೆ. ಹಾಗೆ ತಂಗಿ ಕೊಳ ದೊಡ್ಡದಾಗಿದ್ದು ತುಂಬಾ ಪರಿಶುದ್ಧತೆಯಿಂದ ಕೂಡಿರುತ್ತೆ. ಇದರಿಂದನೂ ಕೂಡ ಒಂದು ಕಥೆನ ಹೇಳ್ತಾರೆ.
ಚೆಲುವರಸ ಅನ್ನೊಬ್ಬ ರಾಜ ಅಕ್ಕ ತಂಗಿರಿಬ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಕೊಟ್ಟು ಇದರಿಂದ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದಂಥ ಟೈಮಲ್ಲಿ ಅಕ್ಕ ತಾನು ಇನ್ವೆಸ್ಟ್ ಮಾಡಿದ್ರೆ ಈ ದುಡ್ಡನ್ನು ಯಾವ ರೀತಿ ನನಗೆ ವಾಪಸ್ ಯೂಸ್ ಆಗ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾಳೆ. ಆದರೆ ತಂಗಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಟ್ಕೊಳ್ದೇನೆ ದೇವಸ್ಥಾನಕ್ಕೆ ಬಂದು ಹೋಗೋರಿಗೆ ಈ ಒಂದು ಕುಡಿಯೋ ನೀರು ಅಥವಾ ಈ ಒಂದು ಕೊಳ ಕಟ್ಟಿಸೋದ್ರಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಒಂದು ಶುದ್ಧ ಮನಸ್ಸಿಂದ ಅವಳು ಆ ಒಂದು ಕೊಳನ ಕಟ್ಟಿಸ್ತಾಳೆ. ಆದರೆ ಅಕ್ಕ ತನಗೆ ಏನಾದರೂ ಸಿಗುತ್ತಾ ಅನ್ನೋ ಒಂದು ಆಲೋಚನೆ ಮಾಡಿದ್ರಿಂದ ಅಕ್ಕನ ಕೊಳ ಆ ರೀತಿ ಇದೆ, ತಂಗಿ ಕೊಳ ಈ ರೀತಿ ಪರಿಶುದ್ಧವಾಗಿದೆ ಅನ್ನೋ ಒಂದು ಕತೆ ಇದೆ ಇಲ್ಲಿ. ಹಾಗೆ ಇಲ್ಲಿ ಅಕ್ಕನ ಕೊಳದಲ್ಲಿರುವಂಥ ನೀರನ್ನು ದೇವಸ್ಥಾನದ ಪಾತ್ರೆ ಹಾಗೂ ಬಟ್ಟೆಗಳನ್ನು ಶುದ್ಧೀಕರಿಸಲು, ಹಾಗೆ ತಂಗಿ ಕೊಳದಲ್ಲಿರೋ ನೀರನ್ನು ದೇವಸ್ಥಾನದ ಅಭಿಷೇಕಕ್ಕೆ, ಅಡುಗೆಗೆ ಯೂಸ್ ಮಾಡ್ತಾರೆ. ಇನ್ನು ಮೇಲ್ಕೋಟೆ ಪುಳಿಯೋಗರೆ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ನಮ್ಮ ಒಂದು ಮೇಲ್ಕೋಟೆ ಕ್ಷೇತ್ರ ದರ್ಶನ ಕಂಪ್ಲೀಟ್ ಆಗೋದೇ ಇಲ್ಲ. ಅಂಥ ಅದ್ಭುತವಾದ ರುಚಿ ಇರೋವಂಥದ್ದು ಮೇಲ್ಕೋಟೆ ಪುಳಿಯೋಗರೆ. ಮೇಲ್ಕೋಟೆ ಪುಳಿಯೋಗರೆ ಅಂತಂದರೆ ಹೋದ್ಮೇಲೆ ಮೇಲ್ಕೋಟೆ ಪುಳಿಯೋಗರೆ ತಿಂದು ಬರಲೇಬೇಕು, ಅಷ್ಟು ಫೇಮಸ್ ಆಗಿದೆ. ಅದರಲ್ಲೂ ದೇವರ ನೈವೇದ್ಯಕ್ಕೆ ಇಟ್ಮೇಲಂತೂ ಅದರ ರುಚಿ ಮಾತ್ರ ಅದಕ್ಕೆ ಸಮ ಇನ್ಯಾವುದು ಇಲ್ಲವೇ ಇಲ್ಲ ಅನ್ನೋವಷ್ಟು ಅದ್ಭುತವಾದ ರುಚಿ ಇರುತ್ತೆ. ಅಲ್ಲಿಗೆ ಹೋದ್ಮೇಲೆ ಇದನ್ನು ಒಂದು ಸರಿ ತಿನ್ನಲೇಬೇಕು. ರಾಜ ವಿಷ್ಣುವರ್ಧನ ಕಟ್ಟಿಸಿರುವಂಥ ಪಂಚನಾರಾಯಣ ದೇವಾಲಯಗಳಲ್ಲಿ ಗದುಗಿನ ನಾರಾಯಣ, ತಲಕಾಡಿನ ಕೀರ್ತಿ ನಾರಾಯಣ, ಬೇಲೂರಿನ ವಿಜಯನಾರಾಯಣ, ತೊಂಡನೂರಿನ ನಂಬಿನಾರಾಯಣ, ಹಾಗೆ ಮೇಲ್ಕೋಟೆಯ ಚೆಲುವನಾರಾಯಣ. ಇಲ್ಲಿಯ ದೇವರನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ನಮಗೆ ವೈಕುಂಠದಿಂದನೇ ಸಾಕ್ಷಾತ್ ನಾರಾಯಣ ಭೂಮಿಗೆ ಇಳಿದು ಬಂದಿದ್ದಾನೇನೋ ಅನ್ನೋವಷ್ಟು ತುಂಬಾ ಸುಂದರವಾದ ಮೂರ್ತಿಯಾಗಿರ್ತಾನೆ ಅವನು. ಹಾಗೆ ಯದುಗಿರಿ ಅಮ್ಮನವರು ಕೂಡ ಅಷ್ಟೇ ಸುಂದರವಾದ ಒಂದು ರೂಪದಲ್ಲಿ ಇದ್ದಾರೆ ಇಲ್ಲಿ. ಹಾಗೆ ಇನ್ನು ನೀವು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸ್ಬೇಕು ಅಂತಿದ್ದರೆ ಪ್ರತಿಯೊಂದು ಇಲ್ಲಿ ನೀವು ಯೋಗ ನರಸಿಂಹಸ್ವಾಮಿ ದೇವ್ರಿಗೆ ಹೋಗ್ಬೋದು, ಅಥವಾ ಅಕ್ಕ ತಂಗಿ ಕೊಳ ಇರ್ಬೋದು, ಅಥವಾ ರಾಯ ಗೋಪುರಕ್ಕೆ ಹೋಗ್ಬೋದು. ಇನ್ನೊಂದು ಧನುಷ್ಕೋಟಿ ಅನ್ನೋ ಒಂದು ಪ್ಲೇಸ್ ಕೂಡ ಇಲ್ಲಿದೆ. ಇಲ್ಲಿ ಸುತ್ತಮುತ್ತ ಯಾವ ಪ್ಲೇಸ್ಗೆ ಹೋದರೂ ಕೂಡ ನೀವು ಪ್ರಕೃತಿ ಸೌಂದರ್ಯವನ್ನು ಮಾತ್ರ ಮಿಸ್ ಮಾಡದೆ ಫೀಲ್ ಮಾಡ್ತೀರಾ. ಯಾವುದೇ ಪ್ಲೇಸ್ಗೆ ಹೋದರೂ ಕೂಡ ಸುತ್ತ ಹಸಿರು ಇದ್ದೇ ಇರುತ್ತೆ. ಭೂಲೋಕದ ವೈಕುಂಠ ಅಂತಲೇ ಕರೆಸ್ಕೊಳ್ಳೋವಂಥ ಮಂಡ್ಯ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರ ಆದಂಥ ಮೇಲ್ಕೋಟೆಗೆ ಒಂದು ಸರಿನಾದರೂ ನಾವು ಭೇಟಿ ಮಾಡಿ ದರ್ಶನ ಮಾಡಲೇಬೇಕು. ಅಂಥ ಸುಂದರವಾದ ಕ್ಷೇತ್ರ ಇದು. ಧನ್ಯವಾದ ಸ್ನೇಹಿತರೆ.